ನಮಸ್ತೆ, ನನ್ನ ಹೆಸರು ಪದ್ಮ ಅಂತೇಳಿ. ನನ್ನ ಚಾನಲ್ ಹೆಸರು ಅನಾಥ ರಕ್ಷಕ ಕೃಷ್ಣ ಅಂತೇಳಿ. ನಾನೀಗ ಶಿವಾನಂದ ಲಹರಿ 9 ಶ್ಲೋಕ ಹೇಳ್ಕೊಟ್ಟಿದ್ದೆ. ಈಗ 10ನೇದಿಂದ ಹೇಳ್ತೇನೆ, ದಯವಿಟ್ಟು ಕೇಳಿ. ಏನಾದ್ರು ತಪ್ಪಿದ್ದು ದಯವಿಟ್ಟು ಕ್ಷಮಿಸಿ. ಶಿವಾನಂದ ಲಹರಿ ಹೇಳ್ತೀನಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನಂ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ ಏಕದಂತಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಕಂಠಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶಿವಾನಂದ ಲಹರಿ ಶಂಕರಾಚಾರ್ಯರು ಅರ್ಥ ಹೇಳ್ತೀನಿ. ಭಕ್ತಿ ಎಂಬುದು ಆತ್ಮ ಸಾಕ್ಷಾತ್ಕಾರದ ಅನಿವಾರ್ಯವಾದ ಮಾರ್ಗವೆಂದು ಶಂಕರರು ಹೇಳಿದ್ದಾರೆ. ಮೋಕ್ಷ ಸಾಧನ ಸಾಮಗ್ರ್ಯಂ ಭಕ್ತಿರೇವ ಗರಿಯಸಿದೆ. ಮೋಕ್ಷಕ್ಕೆ ಕಾರಣವಾದ ಸಾಧನಗಳಲ್ಲಿ ಭಕ್ತಿಯು ಶ್ರೇಷ್ಠ ಮಾರ್ಗವೆಂದು ವಿವೇಕ ಚೂಡಾಮಣಿಯಲ್ಲಿ ತಿಳಿಸಿದ್ದಾರೆ ಶಂಕರರು. ಇದು ಶ್ರೀ ಶಂಕರಾಚಾರ್ಯ ವಿರಚಿತ ಶ್ರೀ ಶಿವಾನಂದ ಲಹರಿ 10ನೇ ಶ್ಲೋಕ ಹೇಳ್ತೇನೆ, ಕೇಳಿ. ನರತ್ವಂ ದೇವತ್ವಂ ನಗಮನ ಮೃಗತ್ವಂ ಅಶಕತ ಪಶುತ್ವಂ ಕೀಟತ್ವಂ ಭವತು ವಿವಹಗತ್ಯಾದಿ ಜನನಂ ಸದಾ ತತ್ಪಾದಾಬ್ಜ ಸ್ಮರಣ ಪರಮಾನಂದಲಹರಿ ವಿಹಾರಾಸಕ್ತಂ ಚೇದ್ಬೃಹಾದಯಮಿಹ ಕಿಂ ತೇನ ವಪುಷಾ. ಇದರ ಅರ್ಥ, ನನಗೆ ಮಾನವ, ದೇವ, ಕೀಟ, ಮೃಗ, ಪಶು ಮೊದಲಾದ ಜನ್ಮ ಸಿಕ್ಕರೂ ಶಿವನೇ, ನಿನ್ನ ಚರಣಕಮಲ ಸ್ಮರಣೆ ಎಂಬ ಆನಂದದ ಅಲೆಗಳಲ್ಲಿ ನನ್ನ ಹೃದಯ ಆಸಕ್ತವಾಗದಿದ್ದರೆ ಈ ಶರೀರಗಳಿಂದ ಯಾವ ಲಾಭವಿದೆ? ಇದರ 11ನೇದು, ವಟೋರ್ವಾಗೇಹೇವ ಯತಿರಪಿ ಜಟೀವಾ ತದಿತರೋ ನರೋ ವಾ ಯಃ ಕಶ್ಚಿದ್ ಭವತು ಭವಯುಕ್ಕಿಂ ನೇತೇನ ಭವತಿ ಯದೀಯಂ ಮೃತ್ಪದ್ಮಂ ಯದಿ ಭವದದೀನಂ ಪಶುಪತೆ ತದೀಯಸ್ತ್ವಶಂಭೋ ಭವಸಿ ಭವಭಾರಂ ಚ ವಹಸಿ. ಇದರರ್ಥ, ಹೇ ಭವನೇ, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಯಾವ ಆಶ್ರಮದಲ್ಲಿದ್ದರೇನು? ಹೇ ಪಶುಪತಿ, ಅವನು ನಿನ್ನ ಆಧೀನನಾದರೆ ಭವದ ಭಾರವನ್ನು ನೀನೇ ವಹಿಸುವೆ. ಇದು 12ನೇ ಶ್ಲೋಕ. ಗುಹಾಯಂ ಗೇಹೇವ ಬಹಿರಪಿ ವಾ ಅದೃಶಿಖರೆ ಜಲೇ ವಾ ಹೌಮ್ನೋ ವಾ ವಸತು ವಸತೆ ಕಿಂ ಮದಫಲಂ ಸದಾ ಯಸ್ಯೈವಾಂತಃಕರಣಮಪಿ ಶಂಭೋ ತವ ಪದೇ ಸ್ಥಿತಂ ಚೇದ್ಯೋ ಘೋಸೌ ಸ ಚ ಪರಮಯೋಗಿ ಸ ಚ ಸುಖೀ. ಇದರರ್ಥ, ಹೇ ಶಂಭುವೆ, ಏಕಾಂತದ ಗುಹೆಯಲ್ಲಾಗಲಿ, ಮನೆಯಲ್ಲಾಗಲಿ, ಅರಣ್ಯ, ಗಿರಿಶಿಖರ, ನೀರಿನ ನಡುವೆಯಾಗಲಿ ಎಷ್ಟು ತಪವನ್ನು ಮಾಡಿ ಫಲವೇನು? ಯಾರ ಅಂತಃಕರಣ ನಿನ್ನ ಪಾದ ಕಮಲಗಳಲ್ಲಿ ನೆಲೆಸಿದೆಯೋ ಆತನೇ ಸುಖಿ, ಪರಮಯೋಗಿ ಎನಿಸುವನು ಅಂತ ಶಂಕರಾಚಾರ್ಯರು ಹೇಳಿದ್ದಾರೆ. ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.